केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ದಿನಾಂಕ 18 ಆಗಸ್ಟ್ 2025. ಸ್ಥಳ ನಾರಾಯಣ ಹುಡಿಯಾಳ, ಮೈಸೂರು. ಆಯುಕ್ತರು ಹಾಗೂ ಇಂಜಿನಿಯರ್ಗಳು, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ, ಮೈಸೂರು. ವಿಷಯ: 12 ಲಕ್ಷ ಅಭಿವೃದ್ಧಿ ಕಾಮಗಾರಿಗೆ ಅನುಮೋದನೆ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಗೌರವಾನ್ವಿತ ಸರ್. ನಾರಾಯಣ ಹುಡಿಯಾಳ ಪ್ರದೇಶದ ನಿವಾಸಿಗಳ ಪರವಾಗಿ ಮತ್ತು ಆಮ್ ಆದ್ಮಿ ಪಕ್ಷ ಪರವಾಗಿ ನಾನು ಶ್ರೀ ಕೌನೇನ್ ಮಿರ್ಜಾ ಶಿತ್ರಾವಾಡ್ ಅಧ್ಯಕ್ಷರು, ನಿಮ್ಮ ಗೌರವಾನ್ವಿತ ಎಂಡಿಎ ಅಧಿಕಾರಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ 12 ಲಕ್ಷ ಮೊತ್ತದ ಅಭಿವೃದ್ಧಿ ಕಾಮಗಾರಿಗೆ ಅನುಮೋದನೆ ನೀಡಿರುವುದು ಅತ್ಯಂತ ಸಂತೋಷದ ವಿಷಯವಾಗಿದೆ. ನಿಮ್ಮ ಸದುಪಯೋಗ ಮತ್ತು ಬೆಂಬಲಕ್ಕಾಗಿ ವಿಶೇಷ ಧನ್ಯವಾದಗಳು. ಶ್ರೀ ರಕ್ಷಿತ್ ಸಿರ್ದಾ, ಆಯುಕ್ತರು, ಎಂಡಿಎ. ಶ್ರೀ ಮುರಳೀಧರ್ ಸಾಬ್, ಸೂಪರಿಂಟೆಂಡೆಂಟ್ ಇಂಜಿನಿಯರ್, ಎಂಡಿಎ. ಶ್ರೀ ಮಹೇಶ್, ಕಾರ್ಯನಿರ್ವಹಣಾ ಇಂಜಿನಿಯರ್, ಎಂಡಿಎ. ಶ್ರೀ ಸತೀಶ್ ಚಂದ್ರ, ಸಹಾಯಕ ಇಂಜಿನಿಯರ್, ಎಂಡಿಎ. ಈ ಅನುಮೋದಿತ ಕಾಮಗಾರಿಯ ಪ್ರಾರಂಭವು ಎಲ್ಲಾ ನಿವಾಸಿಗಳಿಗೆ ಭಾರಿ ನಿಟ್ಟುಸಿರು ಹಾಗೂ ಭರವಸೆ ನೀಡುತ್ತದೆ. ನಿಮ್ಮ ಸಮಯೋಚಿತ ಅನುಮೋದನೆ ಹಾಗೂ ಸರ್ಕಾರಕ್ಕೆ ಹೃತ್ಪೂರ್ವಕ. ಈ ಅನುಮೋದಿತ ಕಾಮಗಾರಿಯ ಪ್ರಾರಂಭವು ಎಲ್ಲಾ ನಿವಾಸಿಗಳಿಗೆ ಭಾರಿ ನಿಟ್ಟುಸಿರು ಹಾಗೂ ಭರವಸೆ ನೀಡುತ್ತದೆ. ನಿಮ್ಮ ಸಮಯೋಚಿತ ಅನುಮೋದನೆ ಹಾಗೂ ಸಹಕಾರಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಗೌರವಗಳೊಂದಿಗೆ ವಿನಯಪೂರ್ವಕವಾಗಿ ಕೌನೇನ್ ಮಿರ್ಜಾ, ಅಧ್ಯಕ್ಷರು, ಆಮ್ ಆದ್ಮಿ ಪಕ್ಷ, ನಾರಾಯಣ ಹುಡಿಯಾಳ ಪ್ರದೇಶದ ಎಲ್ಲಾ ನಿವಾಸಿಗಳ ಪರವಾಗಿ. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸರ್, ಆಕ್ಚುಲಿ ನಮ್ಮ ಈ ಕೆಲಸಕ್ಕೆಲ್ಲ ಸಹಕಾರ ಮಾಡಿದವರು ನಮ್ಮ ಕಮಿಷನರ್ ಆಗಿರುವ MDA ಕಮಿಷನರ್ ಆಗಿರುವ ರಕ್ಷಿತ್ ಸಾಹೇಬರು, ಮತ್ತು ಮುರಳೀಧರ್ ಸರ್ ಸೂಪರಿಂಟೆಂಡೆಂಟ್ ಇಂಜಿನಿಯರು, ಮತ್ತು ಮಹೇಶ್ ಸರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಸತೀಶ್ ಚಂದ್ರ ಅಸಿಸ್ಟೆಂಟ್ ಇಂಜಿನಿಯರು. ಇವರ ಸಹಯೋಗ ಇಲ್ಲದೆ ಹೋಗಿದ್ರೆ ನಾವೇನು ಕೆಲಸ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇವರಿಗೆ ನಮ್ಮ ಕಡೆಯಿಂದ, ನಮ್ಮ ಆಪ್ ಪಾರ್ಟಿ ಕಡೆಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಮತ್ತು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿ ಅವರು ನಮಗೆ ಸಹಕರಿಸಿದರು. ಅವರೆಲ್ಲ ಕಂಪ್ಲೀಟ್ ಏನೇನು ಆಗುತ್ತೆ, ನಿಮ್ಗೆ ಏನು ಬೇಕು ಎಲ್ಲ ನಿಮಗೆ ನನ್ನಿಂದ ಕೆಲಸ ತಗೊಳ್ಳಿ, ನಾವು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿಕೊಟ್ರು. ಅದಕ್ಕೆ ಫಸ್ಟ್ ಅವ್ರಿಗೆ ಒಂದು ಸಲ್ಯೂಟ್ ಕೊಡ್ತೀನಿ. ಅವ್ರ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಇದು ಮಾಡ್ತೀನಿ. ಮತ್ತು ಸತೀಶ್ ಸಾಹೇಬರು ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದಾರಲ್ಲ, ಅವರು ಮಾಡಿರೋ ಕೆಲಸ ನಾವು ಏನು ಹೇಳೋಕ್ಕಾಗಿಲ್ಲ. ಯಾಕಂದರೆ ಅಷ್ಟು ಓಡಾಡಿದ್ದಾರೆ ನಮಗೋಸ್ಕರ. ಅವರು ಅವ್ರ ಕೈಲಿ ಏನೇನು ಆಗಬೇಕು ಅದೆಲ್ಲ ಅವರು ನಮಗೆ ಸ್ಫೂರ್ತಿ ಕೊಟ್ಬಿಟ್ಟು ಅವ್ರು ಕೆಲಸಗಳು ಮಾಡಿದ್ದಾರೆ. ಸೊ ಅವ್ರಿಗೆ ಮತ್ತು ಅವ್ರಿಗೆ ಸ್ಪೆಷಲ್ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಆಮೇಲೆ ನಮ್ಮ ಇಡೀ ಮೊಹಲದವ್ರ ಕಡೆಯಿಂದ ಮತ್ತು ನನ್ನ ಕಡೆಯಿಂದ, ನಮ್ಮ ಆ ಪಾರ್ಟಿ ಪಕ್ಷದಿಂದ ನಾವೆಲ್ಲ ಅವರಿಗೆ ಹೃತ್ಪೂರ್ವಕ ವಂದನೆಗಳು ಅರ್ಪಿಸ್ತೀವಿ. ನಮ್ಮ ಸತೀಶ್ ಚಂದ್ರ ಅವರಿಗೆ, ಅಸಿಸ್ಟೆಂಟ್ ಇಂಜಿನಿಯರ್ ಅವ್ರು ಮಾಡಿರೋ ಸಹಕಾರ ನಾವು ಯಾವತ್ತೂ ಮರೀಲಿಕ್ಕಾಗಲಿಕ್ಕಿಲ್ಲ. ಅಷ್ಟೊಂದು ಒಳ್ಳೆ ಕಾರ್ಯಗಳು ಅವ್ರು ಮಾಡಿದ್ದಾರೆ, ಅಷ್ಟೊಂದು ಇದು ಮಾಡಿದ್ದಾರೆ. ಅವ್ರಿಗೋಸ್ಕರ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ. ನಮಸ್ಕಾರ. ಎಲ್ಲ ನಮ್ಮ ಮೈಸೂರಿನ ನಾಗರಿಕರಿಗೆ ನನ್ನ ನಮಸ್ಕಾರಗಳು, ಸಲಾಂ. ಆಕ್ಚುಲಿ ಇವತ್ತು ಈ ನಾರಾಯಣ ಹೃದಯದ ಹೆದ್ದಾರಿ, ಈಡನ್ ಗಾರ್ಡನ್ ಪಕ್ಕದ ಹೆದ್ದಾರಿ ಒಂದು ಯಾವ ಥರ ಆಗಿತ್ತಂದ್ರೆ ಕಂಪ್ಲೀಟ್ ಒಂದು ಇದರಿಂದ ಕೂಡಿತ್ತು. ಅದು ಇಲ್ಲಿ ಏನೇನೈತಂದ್ರೆ ಹಾವು, ಮುಂಗುಸಿ, ನಾಯಿಗಳು, ಇಲಿಗಳು ಈ ಕಾಟ. ಈ ರೋಡಲ್ಲಿ ಯಾರು ಹೋಗಕ್ಕೆ ಹೆದರ್ತಾ ಇದ್ರು. ಯಾಕಂದ್ರೆ ಇಲ್ಲಿ ಲೈಟು ಇಲ್ಲ. ಲೈಟ್ ಇನ್ನೊಂದು 8 ದಿನದಲ್ಲಿ ಬಂದ್ಬಿಡುತ್ತೆ. ಲೈಟು ಪ್ರಯತ್ನ ಪಡ್ತಾ ಇದೀವಿ ನಾವು. ಆದ್ರೆ ಮೊಹಲದವರು ಯಾವುದಕ್ಕೂ ಸಹಕಾರ ಮಾಡಿದವರು ಯಾವ ಕೆಲಸಗಳು ಇಲ್ಲ, ಆಗಲಿಕ್ಕೆ ಸಾಧ್ಯವಿಲ್ಲ. ಗೊತ್ತಾಯ್ತಲ್ಲ. ಈ ಕೆಲಸನ ಮೋಡದಿಂದ ನಾವು ಸ್ಯಾಂಕ್ಷನ್ ಮಾಡಿಸಿದ್ವಿ, ಅಪ್ರೂವಲ್ ಮಾಡಿಸಿದ್ದು. ಬೇರೆ ಯಾವ್ದ್ರಿಂದ ಅಪ್ರೂವಲ್ ಮಾಡಿಸಿದಾಗ 12 ಲಕ್ಷ ರೂಪಾಯಿಲಿ ಬರೀ ಗಲೀಜನ್ನ ಕ್ಲೀನ್ ಮಾಡೋಕ್ಕೋಸ್ಕರ 12 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೆ.
ಗೊತ್ತಾಯ್ತಲ್ಲ. ಇದು ಒಳಗಡೆ ಲೇಔಟ್ ಐತದು, ಇಲ್ಲಿನ ಮಣ್ಣಿನ ತಗೊಂಡೋಗ್ಬಿಟ್ಟು ಅಲ್ಲಿ ಲೆವೆಲ್ ಮಾಡಿ ಅಲ್ಲಿ ಮೂಡ ಕಂಪ್ಲೀಟ್ ಲೇಔಟ್ ಆಗ್ಬಿಡುತ್ತದು. ಆಮೇಲೆ ಇದೆಲ್ಲ ಕ್ಲೀನ್ ಆದ್ಮೇಲೆ ನಾವು ಕಾರ್ಪೊರೇಷನ್ ಕಮಿಷನರ್ ಕರೆದುಬಿಟ್ಟು ಮತ್ತೆ ಪೊಲೀಸ್ನವ್ರಿಗೂ ಕರೆದುಬಿಟ್ಟು ಇಲ್ಲಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಇಲ್ಲಿ ಬ್ಯಾನರ್ಸ್ಗಳು ಹಾಕ್ತೀವಿ. ನಮ್ಮ ಜಮಾಲ್ ಸಾಹೇಬರು ಇಲ್ಲೇ ಇರೋದು, ಅವ್ರು ಈ ಮಹಲದ ಅವ್ರ ಜಿಮ್ಮೆದಾರಿ ಮನುಷ್ಯ ಅವರು, ಗೊತ್ತಾಯ್ತಲ್ಲ. ಸೊ ಅವರು ಇಲ್ಲಿ ಇರ್ತಾರೆ, ಅವರೆಲ್ಲ ನೋಡ್ಕೊಳ್ತಾರೆ ಇಲ್ಲಿ. ಆಮೇಲೆ ಇಲ್ಲಿ ನಾವೆಲ್ಲ CCTV ಅಡಾಪ್ಟ್ ಮಾಡಿದ್ದೀವಿ. ಆ CCTV ಅಳವಡಿಸ್ಕೊಂಡೇ ಇಲ್ಲಿ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಮುಂದೆ ಯಾರೇ ಆಗಲಿ ಇಲ್ಲಿ ಬಂದು ಕಚರ ಹಾಕೋದಾಗ್ಲಿ, ಗ್ಯಾಬ್ರೇಜ್ ತಂದು ಹಾಕೋದಾಗ್ಲಿ, ಅವ್ರಿಗೆ ದಂಡನೆನೂ ವಿಧಿಸ್ತೀವಿ, ಶಿಕ್ಷೆನೂ ವಿಧಿಸ್ತೀವಿ. ಸೊ ಇದು ಜ್ಞಾನದಲ್ಲಿ ಇರಬೇಕು. ಯಾರೇ ಬಂದು ಇಲ್ಲಿ ಸಾಮಾನು ಹಾಕೋಕ್ಕಿಂತ ಕಚರ ಹಾಕೋಕ್ಕಿಂತ ಮುಂಚೆ ಇದು ಯೋಚನೆ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಸಾರ್ವಜನಿಕರ ರಸ್ತೆ, ಇದು ಸಾರ್ವಜನಿಕರಿಗೋಸ್ಕರ ಮಾಡಿರೋ ಇದು. ನಿಮ್ಮ ಕಚರ ಅಂತಂದು ಅಲ್ಲಿ ಹಾಕಕ್ಕೋಸ್ಕರ ಅಲ್ಲ ಇಲ್ಲಿ ಇದು ಮಾಡಿರೋದು ಇದು. ಸೊ ಇಲ್ಲಿ ಸಾಂಕ್ರಾಮಿಕ ರೋಗಗಳು ಹೊರಟಾಗ ನೀವು ಅದು ಎಲ್ಲೆಲ್ಲೋ ಇರ್ತೀರಾ, ಇಲ್ಲಿ ರೆಸಿಡೆನ್ಷಿಯಲ್ ಐತೆ ನೋಡಿ, ನಿವಾಸಿಗಳು, ಅವ್ರ ಮಕ್ಕಳಿಗೆ ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಅದು ನಿಮ್ಗೆ ಯಾವತ್ತಾದ್ರು ಅದ್ರ ಬಗ್ಗೆ ಕಲ್ಪನೆ ಮಾಡಿದ್ದೀರಾ? ಯೋಚನೆ ಮಾಡಿ ನೋಡಿ. ಕೋವಿಡ್ ಬಂದಾಗ ಎಲ್ಲ ಜಾಗದಲ್ಲಿ ಪೊಲೀಸ್ ಅದು ಇದು, ಅವಾಗೆಲ್ಲ ಗೊತ್ತಾಯ್ತು ಕೋವಿಡ್ ಐತೆ ಅದೈತೆ ಅಂತ ಹೇಳ್ಬಿಟ್ಟು. ಇವಾಗ ಮತ್ತೆ ಕೋವಿಡ್ ಬರ್ಲಿಕ್ಕೆ ಸಾಧ್ಯವಿಲ್ಲವ ಇಲ್ಲಿ? ನೋಡಿ, ಇಲ್ಲಿ ಪಕ್ಕದ ಮೋರಿ ಐತೆ, ಈ ಪಕ್ಕದ ಮೋರಿಯಿಂದ ಎಷ್ಟು ಸುವಾಸನೆ ಬರಕ್ಕಿಲ್ಲ, ದುರ್ವಾಸನೆ ಎಷ್ಟೈತೆ ಇಲ್ಲಿ. ಸೊ ತಾವೆಲ್ಲ ಯೋಚನೆ ಮಾಡಬೇಕು. ನಾವೆಲ್ಲ ಇಲ್ಲಿ ಸಮಾಜ ಸೇವಕರು, ಇಲ್ಲಿ ಆಪ್ ಪಾರ್ಟಿ ಸಮಾಜ ಸೇವಕರು ನಾವೆಲ್ಲ, ಗೊತ್ತಾಯ್ತಲ್ಲ. ಇಲ್ಲಿ NR ಕ್ಷೇತ್ರದ ಅಧ್ಯಕ್ಷ ನಾನು, ನಮ್ಮ ಕಾರ್ಯದರ್ಶಿಯವರು ಇದ್ದಾರೆ, ಆಮೇಲೆ ನದೀಂ ಸಾಹೇಬರು ರೈತರ ಸಂಘದ ಅವರು ಸಹ ಬಂದಿದ್ದಾರೆ. ಅವರು ಸಹ ಬಂದಿದ್ರಲ್ಲಿ ನೋಡಿದ್ರು, ಸರ್ ಇದೆಲ್ಲ ನಾವೆಲ್ಲ ಕಷ್ಟ ಪಡಲೇಬೇಕು ಇದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಅವ್ರು ಇದು ಮಾಡಿದ್ರು. ನಮ್ಮ ಜಮಾಲ್ ಸಾಹೇಬರು ಅವರು ಈ ಮಹಲದ ರೆಸ್ಪಾನ್ಸ್ ಪರ್ಸನ್ ಅವರು. ಆಮೇಲೆ ಶಿವಣ್ಣ ಅವರು ಬರ್ತಾರೆ, ಪಾಪ ಅವ್ರಿಗೆ ಟೈಮ್ ಸಿಗ್ತಾ ಇಲ್ಲ. ಇವತ್ತಿಂದ ಅವ್ರು 100% ಗ್ಯಾರಂಟಿ ಬರ್ತಾರೆ ಅಂತ ನಂಗೆ ನಂಬಿಕೆನೂ ಐತೆ. ಯಾಕಂದ್ರೆ ಬರೀ ಇದು ಒಬ್ರು ಮನೆದ ವಿಷಯ ಅಲ್ಲ, ಇದು ಇಡೀ ಮೊಹಲ್ಲದ ಬಗ್ಗೆ नावेला आलोचना मारा आवश्यकता है। सो मैं आप लोगों से भी गुजारिश करता हूँ, जो भी यहाँ पे ले लगा के जो कचरा जो डालते हैं पहले सोचो तो सही, यहाँ से कितने बीमारियां पैदा होती हैं, कितनी मुसीबतें लेना पड़ता है। आप लोगों के लिए वहाँ पे गैपरेज लेके जाने के वास्ते हर अल्टरनेट डे गाड़ी आती है, कचरा डालने के वास्ते तुम लोगों को सहूलत करके दी, सब कुछ करके दी। अगर आप वो सहूलत इस्तेमाल ना करके ले लेगा तो यहाँ पे डाल को लोगों को बर्बाद करना सोचे तो ये तुम्हारी बदनसीबी है। कोई भी आके यहाँ पे नहीं करता है। आज हमें आप आदमी पार्टी के लोगों से भी आके जमा हुए हैं, इकट्ठा हुए हैं, मोहल्ला वाले इकट्ठा हुए हैं, क्या वास्ते इकट्ठा हुए हैं? सब लोगों की नेकी चाह तो हम लोग आके इकट्ठा हुए हैं ना। सब आप लोग को भी सोचना चाहिए कि हम लोग ये कचरा लगा कर डाल रहे हैं तो इससे क्या पैदा होने वाला है, इससे कैसी बीमारी पैदा होने वाली है। तो बीमारी पैदा होने के बाद में पूरी लोग आकर जमा होकर पुलिस आते लेके जाते हैं, वो क्या फायदा बोलो। इससे अच्छा कि आप लोग इसके बारे में तवज्जो दो और इसके बारे में खुद आके ये काम को बढ़ाना है। वर्षों से यहाँ पर कचरा डाला जा रहा है, वर्षों ही आप क्लीन किए थे, अक्सर क्यों सर आज आपको आकर ये हमारी बदनसीबी, ये बदनसीबी है। यहाँ पे कोई फ्री करा रहे हैं ना, पैसा नहीं दे रहे हैं, क्योंकि मेहनत हम कर रहे हैं। यहाँ पे इतना क्लीन साफ सुथरा कर दिए थे हम लोग, उस वक्त नहीं सुधर जाना चाहिए थे, लोग नहीं सुधरे। अभी मोड़ा वालों को बोल के मोड़ा का पूरा यह है काम, 12 लाख रुपए अप्रूवल करा है। हमारे एक दोस्त है, इसमें सस्पेंस है, उनका नाम हम नहीं लेते, वो जो है वो बेचारे हमेशा हम लोगों को साथ दिए, हर जगह पे हर इसमें आके हम लोगों को साथ दिए। एक सिविल आदमी होने के बावजूद भी कोई चीज की लालच नहीं, कोई चीज का ये नहीं, खुदगर्जी नहीं, वो शख्स आके हम लोगों को मदद करते हैं। नहीं, ये 12 लाख रुपए जो ये ना पूरा कचरा क्लीन करा के ये जो मट्टी ले लग जाकर वहाँ पे डालते हैं, मट्टी डाल के वहाँ पे लेवल होता है। अब यहाँ पे लेवल बन रहा है मोड़ा का, पूरा क्लीन हो जाता है वो। अब ये भी पूरे झाड़ा क्लीन हो जाते हैं, कंप्लीट क्लीन हो जाता है और लेवल भी आ जाता है। और यहाँ पे रेजिडेंशियल एरिया हो जाता है कंप्लीट, ये घर आ जाती हैं, सभी मोड़ा के घर आ जाते हैं। तो इसके वजह से आप लोगों से गुजारिश करता हूँ मैं कि आप लोग जो है इसके बारे में जरूर तवज्जो दो। सर आपकी मेहनत की वजह से जो 12.5 लाख रुपए कहाँ से सैंक्शन हुए सर? ये मोड़ा से सैंक्शन हुई सर, मोड़ा से। हम लोग आज नहीं कि अभी जब काम हो गया, ऐसा नहीं है, इसके पीछे बहुत मट्टी पकना पड़ा अपने को। इस वो अभी जो कॉन्ट्रैक्ट नवीन गोड़ा को दिए हैं, ये कॉन्ट्रैक्ट
समझे ना। अब नवीन गौड़ा को कॉन्ट्रैक्ट दे पर वो काम शुरू किया है, वो इंशाल्लाह काम अभी अच्छे से अच्छा होता है, लेकिन ये कम से कम अभी 10-15 दिन तो मिनिमम लगते हैं। उसके बाद में जो है ये जो मोहरी आप देख रहे हैं, अब यहाँ पे फर्स्ट ये क्लीन होते ही हम लोग ये पुलिस को भी बुलाते हैं, यहाँ के असिस्टेंट कमिश्नर 3rd जोन के जो कॉर्पोरेशन के उनको भी बुलाते हैं, हेल्थ इंस्पेक्टर को बुला के जो बैलेंस लगाते हैं यहाँ पे। और यहाँ पे ऑलरेडी सीसीटीवी कैमरा ये कर दिए हैं, सीसीटीवी कैमरा डाले हुए हैं। सीसीटीवी कैमरा डालने से अच्छा नहीं होता, यहाँ पर लाइट नहीं है सर, किसी भी अंधारे में लगाकर डाल दे रहे हैं। नहीं, अभी यहाँ पे कम से कम 8-10 लाइट आ रहे हैं अभी, वो उसके बारे में हम लोग ये दिए हैं, वर्क ऑर्डर भी हो जाता है अभी इंशाल्लाह 10-15 दिन के अंदर यहाँ पे लाइटें हो जाते हैं, क्योंकि यहाँ पे लोग आराम से जा सकते हैं, आ सकते हैं। और उसके बाद में ये जो मोहरी का जो काम है ये रोड से नीचे है, कोई एक्सीडेंट होकर गिर गया, ये हो गया तो नीचे चले जाता है। सो कुत्ते ही भगा लेके आ जाते हैं। ಸೊ ಆಕ್ಚುಲಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನಾಯಿಗಳ ಕಾಟ ಜಾಸ್ತಿ ಐತೆ, ಹಾವುಗಳ ಕಾಟ ಜಾಸ್ತಿ ಐತೆ. ಇಲ್ಲಿ ನಾರಾಯಣ ಹೃದಯ ಹಾಸ್ಪಿಟ್ಲ್ ಪಕ್ಕನೇ ಇರೋದು, ಯಾಕಂದ್ರೆ ಜನರು ಇಲ್ಲಿ ಹತ್ರ ಐತೆ ಅಂತ ಬಿಟ್ಟು ಈ ಕಡೆ ಬರಕ್ಕೆ ಪ್ರಯತ್ನ ಪಡ್ತಾರೆ. ಅದು ಹೋಗ್ಬಿಟ್ಟು ಆಮೇಲೆ ಮೊರಿಲು ಅಲ್ಲಿ ಇಲ್ಲಿ ಬಿದ್ದುಬಿಟ್ರೆ ತುಂಬಾ ಅವಾಂತರ ಆಗ್ಬಿಡುತ್ತೆ. ಸೊ ಈ ತರ ಅದೆಲ್ಲ ಇದು ಮಾಡ್ಕೊಂಡು ಗಮನದಲ್ಲಿ ಇಟ್ಕೊಂಡು ನಾವೆಲ್ಲ ಒಂದು ತೀರ್ಮಾನ ತಗೊಂಡು ಈ ಕೆಲಸನ ಸ್ಟಾರ್ಟ್ ಮಾಡಿದ್ವು. ಸುಮಾರು 1 ತಿಂಗಳಲ್ಲಿ ಆಗ್ಲಿಲ್ಲ, ಅದು ಸುಮಾರು ಒಂದು 4-5 ತಿಂಗಳು ನಮಗೆ ಹಿಡಿತು ಈ ಕೆಲಸ ನಾವು ನಿಭಾಯಿಸೋಕ್ಕೋಸ್ಕರ. ಹೋಗ್ಬಿಟ್ಟು ಮೂಡಾ ಕಮಿಷನರ್ ಜೊತೆ ಮಾತಾಡಿ, ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಜೊತೆ ಮಾತಾಡಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆ ಮಾತಾಡಿ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆ ಮಾತಾಡಿ, ಎಲ್ಲರ ಜೊತೆ ಮಾತಾಡಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬಂತು. ಇವತ್ತಿಗೆ ಅದು ತನ್ನ ಇದು ಕೆಲಸ ಇದು ಮಾಡೋಕ್ಕೋಸ್ಕರ ಬಂದಿತ್ತು. ಸೊ ಇವಾಗ ನಮ್ಮ ಮೊಹಲ್ಲಾ ಜನರು ಮಾತಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಇವಾಗ ಜಮಾಲ್ ಭಾई, इतनी गलीजागी थी, इतनी गलीजागी थी। ये रजिस्ट्रेशन एरिया ये जो ऐसे ऐसे चीज़ देखो हूँ मैं यहाँ, ऐसे ऐसे सांपा, ऐसे ऐसे क्या बोलूँ ना, ऐसे जानवर देखा नहीं, कर को नहीं गलीज जानवर तक आपको यहाँ पड़े रहते हैं। जो भी भैंसा गाया जो मरे जो है ना, वो ले लगा को यहाँ से डालते, कुत्ते मरीज से भी यहाँ ले लगा डालते हैं। हर आदमी कचरा ले लगा को इधर ही डालता है। इधर कहते कि आदमी हमें यहाँ 2-3 आदमी फिसल को गिर को ही हमें उनको उठा को बिठा को समझा को भेज को ही। ये नारायण हॉस्पिटल जो है उसके वजह से हर आदमी नजदीक सोता ना तो ये रोड से आती। यहाँ एक लाइट का इतना प्रॉब्लम है, अंधेरा, और सब आदमी जो है ले लगा गली जाएगी इधर ही जाए, उसमें से यहाँ बहुत परेशानी है। और है ना ढांसा, ये गलीजा की बास, चूहे, सांपा जो सब हैं। अब जो इधर है ऐसे ऐसे कामा हो रही है वो झाड़ के पास। और ये जो ईडन गार्डन जो नाम है, इतना बड़ा नाम, ये इतना अच्छा मोहल्ला, वो लाइटा नहीं सो पहले सब लाइटा बहुत थे उधर, अब जो लाइट नहीं वजह से हिसाब से उधर भी जो छोकरा जो रोड़ा है वहाँ सब बैठ को नई सो कामा और गांजा जो है वो कर रही, कत्ते की छोकरा को नहीं डरा को भेज को। और पुलिस नहीं है यहाँ, और पुलिस को जरा एक बार क्या को लेता एक राउंड आको जाते रहे तो क्या भी प्रॉब्लम नहीं होता। और रात के 11 बजे 12 बजे छोकरा बात आंगले को फोन में खड़े रहते हैं, और वहां से जो तार चांद डालते रहते हैं। मैं ऊपर बिल्डिंग से देखते रहता हूँ पूरा, मैं कितनी कोशिश करना मत्ती में करता हूँ और सुनते नहीं छोड़ रहा। जो है जो भी अब जो सैंक्शन जो कर को ही हमारे आज सब जो बात कर को ही, उसके वजह से पूरा पाक साफ होगा तो बहुत मेहरबानी होती है। फर्स्ट लाइट डलाना है, और ये जो रोड है जरा ये जो रोड पाक करना क्या बना के तो यहाँ दे रहा है उनको बोल को जो पाक साफ वासों से। अब जो हाजी साहब जो बैनर डालना कर को बोला, बैनर के वास्ते बैनर डाल को, एक साइन डाल को, जो कोई भी नहीं डालना कर को बोल को हमें उसकी एक जिम्मेदारी लेती है। उसके बाद हमें भी खुद को इसे क्या करना उसे करने के बाद हमें भी तय। आज जो क्लीन हो रहा है 4-5 जने इसके पीछे लगे हुए हैं, उनको क्या बताना चाहेंगे? माशाअल्लाह उनको नेक हिदायत देखो, उनको क्लीन करा को जो आदमी के वास्ते जो सहूलत कर रही, जो सहूलत बना को दे रही, उसका अल्लाह बहुत बड़ा अजर देता है। इसका बहुत बहुत शुक्रिया बोलता।